ನನ್ನಲ್ಲಿ ಕುತೂಹಲ, ಕಂಡೆನೆ ಹಸಿರಲಿ ಮನೋಬಲ, ಮುಳುಗಿದೆ ಮನಸ್ಸು ಎಂಥ ಸೊಗಸು, ಎಂದಿಗೂ ಕಾಣದ ವಿಸ್ಮಯವೇ ಕಾಡಿದೆ ನನ್ನಲ್ಲಿ ಕುತೂಹಲ, ಕಂಡೆನೆ ಹಸಿರಲಿ. ಹಾಯ್ ಹಲೋ, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಸಂತು ಪಂತು. ಅಣ್ಣ ಬಂದ ಏನೋ ಅದು ಚಿಕ್ಕ ಹುಡುಗರ ತರ ಅಣಬೆಂದೆ. ಹೇಳ್ರಪ್ಪ ಹೇಳ್ರು. ಏನಪ್ಪ ಇದೆಲ್ಲ ಯಾಕ್ರೋ ಇದು ಅಂತಮ್ಮ? ಹುಡುಗರು ಅಭಿಮಾನಕ್ಕೆ ಯಾರನ್ನು ಹಾಕ್ತಾರ, ಹಬ್ಬನು ಮಾಡ್ತಾರ, ಬೇಡ ಅನ್ಬಾರ್ದು ನಡಿ. ಎರಡನೇ ದಿನ ಮಾಡಿದಂಥ ಹೋಮ್ ಸ್ಟೇ ಇದು. ನಾವು ಹೋಮ್ ಸ್ಟೇ ಇದು ನೋಡಿ, ತುಂಬಾ ಸಖತ್ತಾಗಿತ್ತು, ತುಂಬ ಚೆನ್ನಾಗಿತ್ತು. ನೇಚರಲ್ಲೇ ಒಂದು ದೊಡ್ಡ ಮನೆ ಇದ್ದ ಥರ ಇತ್ತು. ಡೇ 2 ಹೋಮ್ ಸ್ಟೇನ ಖಾಲಿ ಮಾಡ್ಕೊಂಡು ಇವಾಗ ಹೋಗ್ತಾ ಇದ್ದೀವಿ. ತುಂಬಾ ಸಖತ್ತಾಗಿತ್ತು ಹೋಮ್ ಸ್ಟೇ ಮಾತ್ರ. ಪಕ್ಕದಲ್ಲೇ ನದಿ ಕೂಡ ಹರಿತಿತ್ತು, ಆ ನದಿ ಪಕ್ಕದಲ್ಲಿ ಹೋಮ್ ಸ್ಟೇ ತುಂಬಾ ಸಖತ್ತಾಗಿತ್ತು. ಇವಾಗ ಡೇ 2 ಅಲ್ಲಿ ನೈಟ್ ಹಾಲ್ಟ್ ಆಗಿದ್ದಂಥ ಹೋಮ್ ಸ್ಟೇನ ಖಾಲಿ ಮಾಡಿಕೊಂಡು ಇವಾಗ ನಮ್ಮ ಮುಂದಿನ ಪಯಣವನ್ನು ಬೆಳೆಸ್ತಾ ಇದ್ದೀವಿ. ಬನ್ನಿ ಹೋಗೋಣ. ಇವಾಗ ಹೋಮ್ ಸ್ಟೇನ ಖಾಲಿ ಮಾಡಿಕೊಂಡು ಹೊರಡೋಕ್ಕೂ ಮುಂಚೆ ಎಲ್ಲ ನಿಲ್ಲಿಸ್ಕೊಂಡು ಗಾಡಿಗಳನ್ನು ನಿಂತ್ಕೊಂಡು ನಾವು ನಿಂತ್ಕೊಂಡು ಒಂದೊಂದು ಫೋಟೋಗಳನ್ನು ತೊಗೊಂಡು ವೀಡಿಯೋ ಮಾಡಿಕೊಂಡು ಹೊರಟು ಇವಾಗ ನೋಡಿ ಮನೆ ಯಾವ ರೀತಿ ಫೋಟೋ ವೀಡಿಯೋಸ್ ತೊಗೊಂಡು ಅಂತ ನೀವು 3, 2, 1 ಸ್ಟಾರ್ಟ್. ಪಿಟಿ ಭಾಷೆ ಸೇಮ್. ವಾವ್ ಬ್ಯೂಟಿಫುಲ್. ಇವಾಗ ಎಲ್ಲನೂ ಮುಗಿಸ್ಕೊಂಡು ವಾಟರ್ ಫಾಲ್ಸ್ ಹತ್ರ ಹೊರಟಿದ್ದೀವಿ. ನಿಮ್ಗೆ ಆಲ್ರೆಡಿ ಗೊತ್ತಾಗಿದೆ ಯಾವುದಪ್ಪ ವಾಟರ್ ಫಾಲ್ಸ್ ಅಂತ. ಬನ್ನಿ ಹೋಗೋಣ ವಾಟರ್ ಫಾಲ್ಸ್ ಹತ್ರ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಅಂದರೆ, ನಾವು ವಾಟರ್ ಫಾಲ್ಸ್ಗೆ ಹೋಗೋ ದಾರಿನೇ ಒಂದು ಸಖತ್ತಾಗಿತ್ತು. ಒಳ್ಳೆ ಎಕ್ಸ್ಪೀರಿಯೆನ್ಸ್ ಇತ್ತು ಗಾಡಿ ಓಡಿಸೋದಕ್ಕೆ ಮಾತ್ರ, ತುಂಬ ಸಖತ್ತಾಗಿತ್ತು. ಬನ್ನಿ ಹೋಗೋಣ ವಾಟರ್ ಫಾಲ್ಸ್ ಹೇಗಿದೆ ನೋಡೋಣ. ನೋಡಿ ಇವಾಗ ವಾಟರ್ ಫಾಲ್ಸ್ ಹತ್ರ ಬಂದು ಇಲ್ಲೇನೋ ಚೆಕಿಂಗ್ ಇದೆ. ಇಲ್ಲ, ಇಲ್ಲಿ ಸೂರ್ಮನೆ ವಾಟರ್ ಫಾಲ್ಸ್ಗೆ ಇಲ್ಲಿ ಟಿಕೆಟ್ ತೊಗೋಬೇಕಂತೆ. ಟಿಕೆಟ್ ತೊಗೊಳ್ಳೋಣ ಬನ್ನಿ. ಒಬ್ಬರಿಗೆ 30 ರೂಪಾಯಿ ಟಿಕೆಟ್ ಇತ್ತು, ತೊಗೊಂಡು ನಾವು ಇವಾಗ ಸೂರ್ಮನೆ ವಾಟರ್ ಫಾಲ್ಸ್ಗೆ ಹೋಗ್ತಾ ಇದ್ದೀವಿ. ಸೂರ್ಮನೆ ವಾಟರ್ ಫಾಲ್ಸ್ ಅಲ್ಲಿ ಬೈಕ್ ನಿಲ್ಲಿಸ್ಬಿಟ್ಟು ಒಂದು 200 ಮೀಟರ್ ನಡ್ಕೊಂಡು ಬರಬೇಕು ಅಂತ ಅಂದರು. ನಡ್ಕೊಂಡು ಬರ್ತಾ ಇದ್ದೀವಿ. ನೋಡೋಣ ಸೂರ್ಮನೆ ವಾಟರ್ ಫಾಲ್ಸ್ ಹೇಗಿದೆ ಅಂತ. ಬನ್ನಿ ಹೋಗೋಣ, ತೋರಿಸ್ತೀನಿ ನಿಮಗೆ ಸೂರ್ಮನೆ ವಾಟರ್ ಫಾಲ್ಸ್ ಯಾವ ಥರ ಇದೆ ಅಂತ. ನಾನು ಫಸ್ಟ್ ಟೈಮ್ ಬರ್ತಾ ಇರೋದು. ನೋಡೋಣ ಹೋಗ್ಬಿಟ್ಟು ಮಾಡಿ. ಇವಾಗ ಕೆಳಗಡೆ ಇಳ್ಕೊಂಡು ಬಂದು ನನ್ನ ಕಣ್ಣಿಗೆ ವಾಟರ್ ಫಾಲ್ಸ್ ಕಾಣಿಸ್ತು. ಬನ್ನಿ ಹೇಗೆ ಕಾಣಿಸ್ತಾ ಇದೆ ಅಂತ ನಿಮಗೂ ಕೂಡ ತೋರಿಸ್ತೀನಿ. ಸಖತ್ತಾಗಿತ್ತು. ಮಳೆ ಜಾಸ್ತಿ ಇರೋದ್ರಿಂದ ನೀರು ತುಂಬ ಹರಿತಾ ಇತ್ತು. ನೋಡಿ ಹೇಗಿದೆ ಅಂತ ನಾನು ನಿಮಗೆ ಈಗ ತೋರಿಸ್ತೀನಿ. ನೋಡಿ ಇದೇ ಸೂರ್ಮನೆ ವಾಟರ್ ಫಾಲ್ಸ್. ಚಿಕ್ಕದಾಗಿದ್ದರೂ ಚೊಕ್ಕವಾಗಿ ಸಖತ್ತಾಗಿತ್ತು. ನೀರು ಮಾತ್ರ ಸಖತ್ ಫೋರ್ಸ್ ಆಗಿ ಹರಿತಿತ್ತು. ಇದೇ ನೋಡಿ ಸೂರ್ಮನೆ ವಾಟರ್ ಫಾಲ್ಸ್. ತುಂಬಾನೇ ಚೆನ್ನಾಗಿ ಹರಿತಾ ಇದೆ. ಮಳೆ ಜಾಸ್ತಿ ಇರೋದ್ರಿಂದ ನೀರು ಕೂಡ ತುಂಬಾನೇ ಜಾಸ್ತಿ ಇದೆ. ನಮ್ಮ ಗ್ರೂಪ್ ನಲ್ಲಿ ಮುಂಚೆ ಇಲ್ಲಿ ಬಂದಿರೋರು ಇದ್ರು, ಬಟ್ ಇಷ್ಟು ನೀರು ಹರಿತಿರ್ಲಿಲ್ವಂತೆ. ಇಲ್ಲೇ ಕೆಲಸ ಮಾಡ್ಕೊಂಡಿಲ್ಲ, ಇಲ್ಲೇ ಡ್ಯೂಟಿ ಮಾಡ್ಕೊಂಡು ಓಪನ್ ಇರುತ್ತೆ. ಮತ್ತೆ ಇಲ್ಲಿ ಅಲ್ಲೆಲ್ಲ ಈಜಾಡಕ್ಕೆ ಬರ್ತಾರಲ್ವಾ, ಟೌನ್ ಇದ್ರಲ್ಲಿ ಹೋಗೋದ ತುಂಬ ಆಳ ಇದೆ.
ಇದು ಯಾವಾಗಲೂ ಇದೇ ಥರ ನೀರು ಇರುತ್ತಾ ಇಲ್ಲ ಮಾನ್ಸೂನ್ ಟೈಮಲ್ಲಿ ಮಾತ್ರ ಈ ಥರ ಓಕೆ ತುಂಬ ಥ್ಯಾಂಕ್ಸ್. ವಾಟರ್ ಫಾಲ್ಸ್ ಮುಗಿಸ್ಕೊಂಡು ನಾವೇನು ನೀರಲ್ಲಿ ಆಟ ಆಡೋಕೆ ಹೋಗಲಿಲ್ಲ, ಹೊರಟುಬಿಟ್ಟು ತುಂಬ ಚೆನ್ನಾಗಿತ್ತು ಸೂರ್ಮನೆ ವಾಟರ್ ಫಾಲ್ಸ್. ಕಳಸದ ಹತ್ರ ಬಂದರೆ ದಯವಿಟ್ಟು, ಕಳಸದ ಹತ್ರ ಯಾರು ಬಂದರೆ ನಾನು ಹೇಳ್ತೀನಿ ದಯವಿಟ್ಟು ಬನ್ನಿ, ತುಂಬಾ ಚೆನ್ನಾಗಿದೆ. ಇವಾಗ ಬರೋರಂತೂ ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡಿ. ನೀರು ಮಾತ್ರ ತುಂಬ ಸಖತ್ತಾಗಿ ಹರಿತಾ ಇದೆ, ತುಂಬ ಚೆನ್ನಾಗಿದೆ, ಬನ್ನಿ. ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಏನಂದೆ ಇನ್ನೊಂದ್ಸಲ ಹೇಳು. ತುಂಬಾ ಚೆನ್ನಾಗಿತ್ತು ವಾಟರ್ ಫಾಲ್ಸು, ಚಿಕ್ಕದಾಗಿದ್ರು ಚೊಕ್ಕವಾಗಿ ತುಂಬ ಸಖತ್ತಾಗಿತ್ತು. ನಾವು ಕೂಡ ಎಂಜಾಯ್ ಮಾಡಿದ್ವು. ಬಟ್ ನೀರಿನಲ್ಲಿ ಆಟ ಆಡಲಿಲ್ಲ, ಹೊರಗಡೆ ಬೇಗ ಓಡಬೇಕಾಗಿರೋ ಕಾರಣಾಂತರಗಳಿಂದ ನೀರಿನಲ್ಲಿ ನಾವು ಆಟ ಆಡೋಕ್ಕಾಗಲಿಲ್ಲ. ಯಾರು ನೀರಿನಲ್ಲಿ ಆಟ ಆಡ್ತೀನಿ ಅಂತ ಅಂದರೆ ಆಟ ಆಡೋಕ್ಕೆ ಬಿಡ್ತಾರೆ. ನಿಮ್ಗೇನು ಬೇಕು ಬಟ್ಟೆ ಮತ್ತು ಟವಲ್ ಆಗಿರ್ಬೋದು ತೊಗೊಂಡು ಬಂದು ನೀವು ನೀರಿನಲ್ಲಿ ಆಟ ಆಡಿಕೊಂಡು ಹೋಗ್ಬೋದು, ಚೆನ್ನಾಗಿರುತ್ತೆ. ಬಟ್ ಸೇಫ್ಟಿ, ತುಂಬಾ ಹುಷಾರಾಗಿ ಆಟ ಆಡಬೇಕಷ್ಟೆ. ನೀವ್ಯಾರು ಕೂಡ ಬರಬೇಕಾದ್ರೆ ಪ್ಲಾಸ್ಟಿಕ್ ಬಾಟ್ಲು ತರೋದಾಗಲಿ, ಕವರ್ಗಳು ತರೋದಾಗಲಿ, ತಂದು ಇಲ್ಲೆಲ್ಲ ಹಾಕೋದಾಗಲಿ ಅದೆಲ್ಲ ಮಾಡಬೇಡಿ. ದಯವಿಟ್ಟು ನಮ್ಮ ಪರಿಸರವನ್ನು ನಾವೇ ರಕ್ಷಣೆ ಮಾಡ್ಕೋಬೇಕು. ನಮ್ಮನ್ನು ಬಿಟ್ಟು ಯಾರು ರಕ್ಷಣೆ ಮಾಡ್ತಾರೆ ಹೇಳಿ. ಇಲ್ಲಿನ ಸಿಬ್ಬಂದಿಗಳು ಹೇಳೋದು ಅಷ್ಟೇ, ಪ್ಲಾಸ್ಟಿಕ್ ಬಳಸಬೇಡಿ ಅಷ್ಟೇ. ಇದು ನಮ್ಮ ಜೀವನಾಡಿ, ಜೀವ ಜಲವನ್ನು ಮುಂದಿನ ಪೀಳಿಗೆಗೂ ಉಳಿಸಿ. ಕಸವನ್ನು ನದಿಗೆ ತಂದು ಸರಿಯುವುದು ಅಪರಾಧ. ದಯವಿಟ್ಟು ಕಸವನ್ನು ನದಿಗೆ ಹಾಕಬೇಡಿ. ಯಾರು ಕೂಡ ಪ್ಲಾಸ್ಟಿಕ್ ಬಾಟ್ಲನ್ನ ತಂದು ಇಲ್ಲೆಲ್ಲ ಹಾಕ್ಬಿಟ್ಟು ಹೋಗ್ಬೇಡಿ. ಸಾಧ್ಯ ಇಲ್ಲ, ಈಗ ಯಾಕೆ ಆಗಲ್ಲ. ಎಲ್ಲ ಮುಗಿಸ್ಕೊಂಡು ಬಂದು ಹಾಗೆ ಅಲ್ಲೇ ಡ್ರೋನ್ ವಿಡಿಯೋ ಮಾಡೋಣ ಅಂತ ಅಲ್ಲೇ ಗಾಡಿಗಳೆಲ್ಲನೂ ಸೈಡ್ಗೆ ಹಾಕಿ ವಿಡಿಯೋಗೆ ಡ್ರೋನ್ ತಯಾರಿ ಮಾಡ್ತಾಯಿದ್ರು. ಹಾರ್ತು, ಅದು ಹಾರ್ತು. ಯಾವ ಲೆವೆಲ್ಗೆ ಹಾರ್ತು ಅಂದರೆ 200 ಅಡಿ ಹೋಯ್ತು, 300 ಅಡಿ ಹೋಯ್ತು, 500 ಅಡಿ ಹೋಯ್ತು, 600 ಅಡಿ ದಾಟ್ತು, 700 ಅಡಿ ದಾಟ್ತು. ನನಗೆ ಭಾಳ ಸಂತೋಷ ಆಯ್ತು ಅವತ್ತು, ಭಾಳ. ಈ ಕಣ್ಣಲ್ಲಿ ಇನ್ನೀ ಏನೇನು ನೋಡ್ಬೇಕೋ ಕಾಣೆ. ಹಾಗೆ ನಾವೆಲ್ಲ ಮುಗಿಸ್ಕೊಂಡು ಕಲ್ಲೇಶ್ವರ ಸ್ವಾಮಿ ಕ್ಷೇತ್ರ ದಕ್ಷಿಣ ಕಾಶಿ ಕಳಸದ ಹತ್ರ ನಾವು ಇವಾಗ ಬಂದಿದ್ದೀವಿ. ಬನ್ನಿ ಒಳಗಡೆ ಹೋಗಿ ದೇವರ ದರ್ಶನವನ್ನು ಮಾಡಿ ಬರೋಣ. ನೋಡಿ ತುಂಬಾ ಸಖತ್ತಾಗಿದೆ ಕಳಸದ ದೇವಸ್ಥಾನದ ಒಳಗಡೆ. ಯಾರಾದರೂ ಈ ಕಡೆ ಬಂದರೆ ದೇವಸ್ಥಾನದೊಳಗಡೆ ಬರ್ದೇ ಹೋಗ್ಬಿಡಿ, ತುಂಬ ಚೆನ್ನಾಗಿದೆ ಒಳಗಡೆ. ತುಂಬ ಹಳೆಯ ಕಾಲದ ದೇವಸ್ಥಾನ ನೋಡಿ ಎಷ್ಟು ಸಖತ್ತಾಗಿದೆ, ನೀವೇ ನೋಡ್ತಾ ಇದ್ದೀರಲ್ಲ. ನಮ್ಮ 3 ದಿನಗಳ ಈ ಒಂದು ಟ್ರಿಪ್ಪನ್ನು ಮುಗಿಸ್ಕೊಂಡು ನಾವು ಮತ್ತೆ ರಿಟರ್ನ್ ಮೈಸೂರು ಕಡೆಗೆ ಹೊರಟಿದ್ದೀವಿ. ತುಂಬಾ ಸಖತ್ತಾಗಿತ್ತು 3 ದಿನಗಳ ಕಾಲ, ತುಂಬ ಸಖತ್ತಾಗಿ ಎಂಜಾಯ್ ಮಾಡಿದೋ. ಒಳ್ಳೆ ಮಾನ್ಸೂನ್ ರೈಡ್ ತುಂಬ ಸಖತ್ತಾಗಿತ್ತು. ಆ ಮಳೆಯಲ್ಲಿ ಫ್ರೆಂಡ್ಸ್ಗಳ ಜೊತೆ ಬೈಕ್ ಓಡಿಸೋ ಖುಷಿನೇ ಬೇರೆ. ತುಂಬಾ ಸಖತ್ತಾಗಿತ್ತು ಮಾತ್ರ ಈ 3 ದಿನಗಳ ಕಾಲ ಟ್ರಿಪ್. ಇಲ್ಲಿಗೆ ನಮ್ಮ ಈ 3 ದಿನಗಳ ಟ್ರಿಪ್ಪು ಹಾಸನಲ್ಲಿ ಎಂಡಾಗ್ತಾ ಇದೆ. ತಪ್ಪುಗಳ ಇಬ್ರಿಗೂ ಒಂದೇ ವಯಸ್ಸು. ದಿನ ಹೇಗೆ ಕಳೀತು ಅನ್ನೋದೇ ಗೊತ್ತಾಗ್ಲಿಲ್ಲ. 3 ದಿನದಿಂದ ಎಲ್ಲ ಟ್ರಿಪ್ ಕೊಂಡಿದ್ದು. ಇವತ್ತು ಎಲ್ಲ ಎಲ್ಲಿ ಶುರು ಮಾಡೋದು ಅಲ್ಲೇ ಎಂಡ್ ಮಾಡ್ತಾ ಇದ್ದೀವಿ. ತುಂಬ ಬೇಜಾರಾಗ್ತಾ ಇದೆ. ನೆಕ್ಸ್ಟ್ ಟೈಮ್ ಮತ್ತೆ ಟ್ರಿಪ್ ಮಾಡ್ತೀವಿ. ತುಂಬ ಖುಷಿ ಆಯಿತು 3 ದಿನ, ತುಂಬಾ ಖುಷಿಪಟ್ಟು. ಇಲ್ಲಿಗೆ ನಮ್ಮ ಟ್ರಿಪ್ನ ಎಂಡ್ ಮಾಡಿ ಬೆಂಗಳೂರು ಕಡೆ ಹೋದರು, ಮೈಸೂರು ಕಡೆ ಬರ್ತಾ ಇದ್ದೀವಿ. ಮನಸ್ಸಿಗೆ ತುಂಬಾ ಬೇಜಾರಾಗ್ತದೆ. ಕನಸಿನ ನೋಟಿಗೆ ಚಿಲ್ಲರೆ ಬೇಕೆ, ನಗುವನ್ನು ಎಲ್ಲ